ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಬ್ರದರ್, ನಮ್ಮ ಹೆಂಡತಿರು ಸಾಮಾನ್ಯದವರಲ್ಲ, ಪ್ರಳಯಾಂತಕಿಯರು. ಅಲ್ವೋ, ನಮ್ಮಿಂದನೇ ಒಂದು ಒಳ್ಳೆ ಲಾಯರ್ನ ಫಿಕ್ಸ್ ಮಾಡೋಕ್ಕಾಗಿಲ್ಲ. ಇದರಲ್ಲಿ ಅವರು ನಮಗೆ ಗೊತ್ತಿಲ್ಲ ಹಾಗೆ ನಮ್ಮ ಪರವಾಗಿ ವಾದ ಮಾಡೋಕೆ ಅಂತ ಲಾಯರ್ನ ಕಳಿಸಿ ನಮ್ಮನ್ನು ಮಾತ್ರ ಬಿಡುಗಡೆ ಮಾಡಿಸಿ ಮಮ್ಮಿನ ಕಸ್ಟಡಿಯಲ್ಲಿ ಇರೋ ಥರ ನೋಡ್ಕೊಂಡಿದ್ದಾರೆ. ಅಂದಮೇಲೆ ಯಾವ ಲೆವೆಲ್ ಕ್ರಿಮಿನಲ್ ಪ್ಲಾನಿಂಗ್ ಮಾಡಿದ್ದಾರೆ ಕಣವರು. ಅವ್ರ ಬಗ್ಗೆ ನೆನೆಸ್ಕೋತಾ ಇದ್ರೆ ನನಗೆ ಭಯ ಆಗ್ತಿದೆ ಕಣೋ. ಈ ಪ್ಲ್ಯಾನ್ ಅವರಿಬ್ರು ಕೂತ್ಕೊಂಡು ಮಾಡಿರೋದಲ್ಲ. ಅವನಿದಾನಲ್ಲ ರಿಪೋರ್ಟರ್ ಅಜಯ್, ಅವಂದೇ ಈ ಕಿತಾಪತಿ ಅಲ್ಲ. ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ಕಣೋ. ಅಷ್ಟಕ್ಕೂ ಆ ರಿಪೋರ್ಟರ್ಗೂ ನಮಗೂ ಏನಾದರೂ ಪರ್ಸ್ನಲ್ ದ್ವೇಷ ಇದೆಯೇನೋ? ಆ ತೆಂಗಿನಕಾಯಿ ಆರ್ಟಿಕಲಿಂದ ಹಿಡಿದು ಬಿಲ್ಡಿಂಗ್ ಕೊಲ್ಯಾಪ್ಸ್ ಕೇಸ್ವರೆಗೂ ನಮ್ಮ ಫ್ಯಾಮಿಲಿ ಮ್ಯಾಟ್ರಿಗೆ ತಲೆ ತೋರಿಸ್ಕೊಂಡು ಬರ್ತಾ ಇದ್ದಾನೆ ಅವನು. ಅದಕ್ಕೆ ನಮ್ಮ ಹೆಂಡತಿರ ಸಪೋರ್ಟ್ ಬೇರೆ. ಇಲ್ಲ ಬ್ರದರ್, ಎಲ್ಲೋ ಏನೋ ತಪ್ಪಾಗಿದೆ. ಅದ್ರ ಫಲ ಈಗ ಗೊತ್ತಾಗ್ತಿದೆ ಅಷ್ಟೇ. ಆ ತಪ್ಪು ಯಾವುದು? ಈ ಅಜಯ್ನ ಹಿನ್ನೆಲೆ ಏನು? ಅವನು ಯಾಕೆ ನಮ್ಮ ಫ್ಯಾಮಿಲಿಯಿಂದ ಮರ್ಯಾದೆ ತೆಗೆಯಕ್ಕೆ ಬೆನ್ನಿಂದ ಬಿದ್ದಿದ್ದೇನಂತ ತಿಳ್ಕೊಬೇಕು. ಮೇಡಮ್, ಮಾತ್ರೆ ತಗೊಳ್ಳೋ ಟೈಮ್ ಆಯಿತು, ಮಾತ್ರೆ ತಗೊಳ್ಳಿ. ನನಗೆ ಬೇಡ. ಅಯ್ಯಯ್ಯೋ, ಹಾಗೆ ಹೇಳಬೇಡಿ ಮೇಡಮ್. ಈಗ ನೀವು ಪೊಲೀಸ್ ಕಸ್ಟಡಿಯಲ್ಲಿರೋ ಹಾಸ್ಪಿಟ್ಲಲ್ಲಿ ಇದ್ದೀರಾ. ನೀವು ಸರಿಯಾಗಿ ಟೈಮಿಗೆ ಮಾತ್ರೆ ತಗೊಳ್ದೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಕೆಲಸ ಹೋಗ್ಬಿಡುತ್ತೆ. ಬೇಡ ಅಂತ ಹೇಳಿದ್ನಲ್ಲ. ನನ್ನ ಮರ್ಯಾದೆನೇ ಮಣ್ಪಾಲಾದ್ಮೇಲೆ ಇನ್ನು ದೇಹ ತಾನೇ ಯಾಕಿರಬೇಕು? ಅದು ಮಣ್ಪಾಲಾಗಲಿ ಬಿಡು. ಸರ್, ಪ್ರಭಾವತಿ ಅವರು ಇದೇ ವಾರ್ಡಲ್ಲಿ ಇದ್ದಾರಲ್ಲ? ಎಸ್ ಸರ್. ಸರ್, ನಾನು ಅಜಯ್ ಅಂತ, ಪ್ರೆಸ್ ರಿಪೋರ್ಟರ್. ನೋಡಿ ಸರ್, 5 ನಿಮಿಷ ಅಷ್ಟೇ ಸರ್. ಥ್ಯಾಂಕ್ ಯು. ನಮಸ್ಕಾರ ಅಮ್ಮ. ನೀನ್ಯಾಕೆ ಬಂದೆ ಇಲ್ಲಿಗೆ? ಅಮ್ಮನ ನೋಡೋದಕ್ಕೆ ಮಗ ಬರಬಾರ್ದಾ? ಅಮ್ಮನ? ನೀನ್ಯಾವ ಸೀಮೆ ಮಗನೋ ನನಗೆ? ನಿನ್ನಂಥ ಮಗ ನನ್ನ ಹೋಟೆಲ್ ಏನಾರು ಹುಟ್ಟಿದಿದ್ರೆ ಅವನ್ನ ಅಲ್ಲೇ ಕುತ್ಕೆ ಎಸಿಗೆ ಸಾಯಿಸ್ಬಿಡ್ತಾ ಇದ್ದೆ. ಹೆಚ್ಚು ಕಡಿಮೆ ನನ್ನ ಹೆತ್ತಮ್ಮನೂ ಹಾಗೆ ಮಾಡಿದ್ಲು. ಅದಕ್ಕೆ ಆ ಅಮ್ಮನ ನೆನಪನ್ನ ಬಿಟ್ಟು ನಿಮ್ಮನ್ನ ಅಮ್ಮ ಅನ್ಕೊಂಡು ಗೃಹಚಾರ ಬಿಡಿಸ್ಬಿಡ್ತೀನಿ. ನನಗಿರೋ ಮಕ್ಕಳೇ ಸಾಕು, ನೀನೇ ನನಗೆ ಮಗ ಆಗ್ಬೇಕಾಗಿಲ್ಲ. ಮಗುನು ಚಿವುಟಿ ತೊಟ್ಲನ್ನು ತೂಗುದ್ರು ಅನ್ನೋ ಹಾಗೆ ಅಷ್ಟೆಲ್ಲ ನನಗೆ ಅವಮಾನ ಮಾಡಿ ಈಗ ಅಮ್ಮ ಅಂತ ಸಮಾಧಾನ ನಾಟ್ಕಾಡಕ್ ಬಂದಿದ್ಯಾ? ನೀನ್ ನನ್ನ ಕಣ್ಮುಂದೆ ನಿಂತ್ಕೋಬೇಡ, ಕೆಟ್ಟ ಕೋಪ ಬರುತ್ತೆ. ಹೊರಟೋಗಿಲ್ಲಿಂದ. ಹೋಗ್ತೀನಮ್ಮ, ಕೋಪ ಮಾಡ್ಕೊಂಬೇಡಿ. ನೀವು ಕೋಪ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ತೊಂದರೆ. ದಯವಿಟ್ಟು ಮಾತ್ರೆಗಳನ್ನ ತಗೊಳ್ಳೋದಿಲ್ಲ ಅಂತ ಹಠ ಮಾಡಿಬಿಡಿ. ನಿಮ್ಮ ಮಾತ್ರೆಗಳನ್ನ ತಗೊಳ್ಳಿಮ್ಮ. ನೀನ್ ಹೇಳ್ದೆ ಅಂತ ನಾನು ಯಾಕೋ ಮಾತ್ರೆ ತಗೊಳ್ಳಿ? ಈಗ ನಾನು ಇಷ್ಟಪಟ್ಟೆ ತಗೋತೀನಿ. ಸಿಸ್ಟರ್, ಮಾತ್ರೆ ಕೊಡಿ. ಹಬ್ಬ,
ನನ್ನ ಮೇಲಿನ ಕೋಪಕ್ಕಾದರೂ ಮಾತ್ರ ನುಂಗುದ್ರಲ್ಲ. ಅಯ್ಯೋ ಅಯ್ಯೋ, ಯಾಕೋ ಈಗ ನನ್ನ ಬೆನ್ನಿಂದ ಬಿದ್ದಿದ್ಯಾ? ಅಂಜಲಿ ಕಾವ್ಯ ಏನಾದರೂ ನನ್ನ ನೆಮ್ಮದಿನ ಹಾಳು ಮಾಡೋದಕ್ಕೆ ಅಂತ ನಿನಗೆ ಕಾಂಟ್ಯಾಕ್ಟ್ ಕೊಟ್ಟಿದ್ದಾರಾ? ಅಯ್ಯೋ ಹಾಗೆಲ್ಲ ಏನಿಲ್ಲ ಅಮ್ಮ, ಅವರು ನಿಮ್ಮ ಹಾಗೆ ಒಳ್ಳೆಯವರು. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಷ್ಟೇ. ಸತ್ಯನ ಜನರ ಮುಂದಿಡೋದಷ್ಟೇ ನನ್ನ ಕೆಲಸ. ಅದನ್ನು ನಾನು ಮಾಡಿದ್ದೀನಿ. ನಿಮ್ಮ ಮಕ್ಕಳು ಸತ್ಯನ ಮುಚ್ಚಿಡೋ ಪ್ರಯತ್ನ ಮಾಡಿದ್ದು ತಪ್ಪು. ನಾನು ಅದನ್ನು ಒಬ್ಬ ಪ್ರೆಸ್ ರಿಪೋರ್ಟರ್ ಆಗಿ ಸಮಾಜದ ಮುಂದೆ ತಂದಿಟ್ಟಿದ್ದೀನಿ. ನಂತರ ಕಾನೂನು ಅದ್ರ ಕೆಲಸ ಏನು ಮಾಡಬೇಕು ಅದನ್ನು ಮಾಡಿದೆ. ಕಾನೂನು ಕೈಗೆ ನೀವು ಸಿಗಾಕೊಳ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನಿಂದ ನಿಮ್ಗಿಂಥ ಪರಿಸ್ಥಿತಿ ಬಂತಲ್ಲ ಅಂತ ನನಗೂ ದುಃಖ ಆಗ್ತಿದೆ. ಅದಕ್ಕೋಸ್ಕರ ನಿಮ್ಮನ್ನು ಕ್ಷಮೆ ಕೇಳ್ಕೊಂಡೋಗೋಣ ಅಂತ ಬಂದೆ. ದಯವಿಟ್ಟು ನನಗೆ ಕ್ಷಮಿಸ್ತೀರಾ ಅಮ್ಮ? ಮುಚ್ಚೋ ಬಾಯಿ ಸಾಕು. ಅಮ್ಮ ಅಂತೆ ಅಮ್ಮ. ನಾನು ನಿನ್ನನ್ನು ಕ್ಷಮಿಸ್ಬೇಕಾ? ನಿನ್ನನ್ನು ಈ ಜನ್ಮದಲ್ಲ ಕಣೋ, 7 ಜನ್ಮಕ್ಕೂ ನಾನು ನಿನ್ನ ಕ್ಷಮಿಸೋದಿಲ್ಲ. ಮೊದಲು ಹೋಗಿರಿಂದ. ಏಯ್, ಏನೋ ಮಾಡ್ತಿದ್ಯಾ ಇಲ್ಲಿ? ಇಲ್ಲಿಗೆ ಯಾಕೋ ಬಂದೆ? ನೋಡ್ರು, ಆಗ್ಲಿಂದ ನನ್ನ ಅಮ್ಮ ಅಮ್ಮ ಅಂತ ನನ್ನ ಬೆನ್ನಿಂದ ಬಿದ್ದಿದ್ದಾನೆ. ಕಳಿಸಿ ಇಲ್ಲಿಂದ, ಕಳಿಸಿ ಅವನ್ನ. ಮಮ್ಮಿ, ನೀವು ಆಯಸ್ ಮಾಡ್ಕೊಂಬೇಡಿ, ಸಮಾಧಾನವಾಗಿರ್ರಿ. ರೀ ಮಿಸ್ಟರ್ ಅಜಯ್, ಹೋಗ್ರಿ ಇಲ್ಲಿಂದ. ಇವನ ಹತ್ರ ಏನೋ ರಿಕ್ವೆಸ್ಟ್ ಮಾಡೋದು? ನಡಿಯೋ, ನಡಿ. ನಡಿಯೋ. ಏನಾಯ್ತು ಸರ್? ಏನೂ ಇಲ್ಲ. ಇವನೇನಾದರೂ ಮತ್ತೆ ಬಂದರೆ ಒಳಗೆ ಬಿಡಬೇಡಿ. ಹೋಗಿ ಹೊರಗಡೆ. ದೇವಸ್ಥಾನದಲ್ಲಿ ಮಮ್ಮಿ ತಲೆ ಮೇಲೆ ತೆಂಗಿನಕಾಯಿ ಬಿದ್ದಾಗಿಂದ ಹಿಡಿದು ಪ್ರತಿ ವಿಷಯದಲ್ಲೂ ಮೂಗು ತುರಿಸ್ತಾ ಇದ್ದಾನೆ ಇವನು. ಪದೇ ಪದೇ ಮಮ್ಮಿಗೆ ಅವಮಾನ ಆಗ್ತಿದೆ. ಇವನಿಗೇನಾದರೂ ಮಾಡಲೇಬೇಕು. ಹೌದು, ಏನಾದರೂ ಮಾಡಲೇಬೇಕು. ಅದಕ್ಕೊಂದು ದಾರಿ ಇದೆ ಬ್ರದರ್. ಇನ್ಯಾವತ್ತೂ ಇವ್ನು ನಮ್ಮ ತಂಟೆಗೆ ಬರಬಾರ್ದು. ಹಾಗೆ ಮಾಡ್ತೀನಿ. ಅಮ್ಮ, ಇಷ್ಟು ದಿವಸ ಕಾಣೋ ಎಲ್ಲ ತಾಯ್ದಿರ ಮುಖಗಳಲ್ಲೂ ನಾನು ನನ್ನ ತಾಯಿ ಮುಖನ ಹುಡುಕ್ತಾ ಇದ್ದೆ. ಆದರೆ ಅದು ಸಿಗಲಿಲ್ಲ. ಆದರೆ ಇವ್ರನ್ನ ನೋಡಿದಾಗೆಲ್ಲ ನಾನು ನಿನ್ನನ್ನೇ ನೋಡ್ತಾ ಇದ್ದೀನಿ ಅಂತ ಅಂದ್ಕೊಂಬಿಟ್ಟೆ. ಅದಕ್ಕೆ ನನ್ನ ಮನಸ್ಸಲ್ಲಿ ಉಳ್ಕೊಂಡಿರೋ ಈ ಅಸ್ಪಷ್ಟ ಕಲ್ಪನೆಗೆ ಇವ್ರ ರೂಪ ಕೊಟ್ಕೊಂಡಿದ್ದೀನಿ. ಇನ್ನು ಮುಂದೆ ನನ್ನ ವಾಸ್ತವದ ಕಣ್ಣಿಗೆ ಇವರೇ ಅಮ್ಮ. ಪ್ರಭಾವತಿಯವರೇ, ನಿಮ್ಮ ಒಪ್ಪಿಗೆನೂ ಪಡೆದೆ, ನಿಮ್ಮ ಗಮನಕ್ಕೂ ತರದೆ ನಿಮ್ಮ ಫೋಟೋಗಳನ್ನ ತೆಗೆದಿದ್ದೀನಿ. ದಯವಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ. ಪರವಾಗಿಲ್ಲ, ನೀವು ಕೋಪ ಮಾಡಿಕೊಂಡ್ರೂ ಸರಿ, ನನ್ನನ್ನು ಬೈದರೂ ಸರಿ, ಹೊಡೆದ್ರೂ ಸರಿ, ನಿಮ್ಮ ಮೇಲೆ ನನಗೊಂದು ಸ್ವಲ್ಪನೂ ಕೋಪ ಬರೋದಿಲ್ಲ. ಮಕ್ಕಳು ಯಾರು ತಾಯಿ ಮೇಲೆ ಕೋಪ ಮಾಡ್ಕೊಳ್ತಾರೆ ಹೇಳಿ? ಇಲ್ಲ ತಾನೇ? ನಾನು ಏನು ಮಾಡಲಿ ಹೇಳಿ? ನನ್ನ ನಿಜವಾದ ತಂದೆ ತಾಯಿ ಯಾರು ಅಂತ ನನಗೆ ಗೊತ್ತಿದ್ದಿದ್ರೆ ಖಂಡಿತ ನಾನು ನಿಮಗೆ ತೊಂದರೆ ಕೊಡ್ತಿರ್ಲಿಲ್ಲ. ಆದರೆ ನೀವೇ ನನ್ನ ತಾಯಿ ಆಗಬಾರ್ದಿತ್ತ ಅಂತ ಅನ್ನಿಸ್ತಿದೆ. ನಿಮ್ಮ ಮಗನಾಗಿ ಹುಟ್ಟೋ ಅದೃಷ್ಟ ನನಗೆಲ್ಲಿದೆ ಹೇಳಿ?
ನನ್ನ ತಾಯಿ ಅದಕ್ಕೆ ನನ್ನನ್ನು ಹುಟ್ಟಿದಾಗಲೇ ದೂರ ತಳ್ಳಿಬಿಟ್ಟಿದ್ದಾಳೆ. ನಾನು ಅದಕ್ಕೆ ನಿಮ್ಮನ್ನೇ ಅಮ್ಮ ಅಂತ ಅಂದ್ಕೊಂಡಿದ್ದೀನಿ. ನನ್ನಿಂದ ಆಗಿರೋ ಎಲ್ಲ ತೊಂದರೆಗಳಿಗೂ ದಯವಿಟ್ಟು ನನಗೆ ಕ್ಷಮಿಸಿ. ಸಾರಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಎಲ್ಲ ಇವನು ಇಷ್ಟೊತ್ತಾದ್ರೂ ಪತ್ತಾನೆ ಇಲ್ವನು? ಅಣ್ಣ ಇನ್ಫಾರ್ಮೇಶನ್ನು ಕರೆಕ್ಟಾಗೈತೆ, ಇಲ್ಲಿಗೆ ಬಂದೇ ಬರ್ತಾನೆ. ಅಲ್ಲೇ ಅವನೇ ಅವನೇ ಕಣ. ಏಯ್ ನೋಡ್ಕೊಂಡು ಮಾಡ್ಲಾ? ಸಾರಿ. ಏ ಮಂಜ, ನಮ್ಮ ಚಂದ್ರಶೇಖರ ಸಾಹೇಬ್ರು ಮನೆಯವ್ರನ್ನೆಲ್ಲ ಜೈಲಿಗೆ ಕಳ್ಸಿದ್ ಪ್ರೆಸ್ ರಿಪೋರ್ಟ್ ಇವನೇ ತಾನೇ? ಓ ಕಡ್ಲ, ದಿಟ್ಟವಾಗ್ಲು ಇವನಯ್ಯ ಎಂತ ದೊಡ್ಡ ಸಾಧನೆ ಮಾಡೋನೆ. ಅವ್ನ ಸಾಧನೆಗೆ ಸರಿಯಾದ ಬಹುಮಾನ ಕೊಡಬೇಕಣ್ಣ. ಏನ್ ತಗತ್ಯ? ಆ ಬಟ್ಲ ಇಲ್ಲ ಫುಲ್ ಬಟ್ಲ? ಏನ್ರಿ ಸುಮ್ಮನೆ ಇದ್ದೀನಿ ಅಂತ ಏನೇನೋ ಮಾತಾಡ್ತಿದ್ದೀರಾ? ಯಾಕೆ ಯಾರು ಹೊಡೆಯೋದಕ್ಕೆ ಸುಪಾರಿ ಗಿಪಾರಿ ಕೊಟ್ಟಿದ್ದಾರಾ? ಅಲ್ಲ 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 ಅಲ್ಲ, ಎಷ್ಟು ಸ್ಪೀಡ್ ಆಗೋನು, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟವನಲ್ಲ. ಎಷ್ಟೇ ಆದ್ರೂ ಪೇಪರ್ನಲ್ಲ, ಅದಕ್ಕೆ ಬಿರ್ನಿ ಕ್ಯಾಚಾಕಬಿಟ್ಟ. ಹಾಗಿದ್ರೆ ತಡ ಮಾಡಬಾರ್ದು, ಕೊಟ್ಟೆ ಬಿಡ್ಬೇಕು. ಹೊಸಿ ಇರ್ಲ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕ್ಲಾ? ಏನಪ್ಪ ನಮ್ಮ ಗೌತಮ್ ಗೌರವ್ರು ಸಾಹೇಬ್ರು ವಿಚಾರಕ್ಕೆ ನೀ ತಲೆ ಹಾಕ್ತೀಯಾ? ರೀ ಸ್ವಾಮಿ, ನಾನು ಈ ಪ್ರೊಫೆಷನ್ಗೆ ಬರೋದಕ್ಕೆ ಮುಂಚೆನೇ ಇದೆಲ್ಲದಕ್ಕೂ ಸಿದ್ಧವಾಗಿ ಬಂದಿದ್ದೀನಿ. ನಿಮ್ಮ ಗೊಡ್ಡು ಬೆದರಿಕೆಗೆಲ್ಲ ಎದುರೋನಲ್ಲ ನಾನು. ಸತ್ಯನ ಸಮಾಜದ ಮುಂದಿಡೋದಷ್ಟೇ ನನ್ನ ಕೆಲಸ. ಹುಚ್ಚ ಹುಚ್ಚ ಕಣ ನೀನು. ಲೇ ಎಲ್ಲ ಇವನು ಗ್ರಾಚಾರ ಕೆಟ್ಟೈತೆ ಅಂತ ಕಾಣಿಸ್ತೈತೆ ನೋಡಪ್ಪ. ಮಗು, ಇಲ್ಲಿಂದ ಕೆಲಸ ಬಿಟ್ಟು ಊರಿಗೆ ಹೋಗಿ ಸೆಟ್ಲ್ ಆಗೋ, ಬದುಕೈತೆ ಕಣ ನೀನು. ರೀ ಪ್ರತಿದಿನ ಆ ಯಮ್ಮನ ಜೊತೆನೇ ಯುದ್ಧ ಮಾಡೋನು ನಾನು. ಅವನು ಕೂಡ ಟಾರ್ಚರ್ಗೆ ಎದುರಲಿಲ್ಲ, ಇನ್ನು ನೀವು ಹಾಕೋ ಬೆದರಿಕೆಗೆ ಎದುರ್ತೀನಾ? ಇವನೇನು ನಮ್ಗೆ ಆವಾಜ್ ಆಗ್ತಾವನಲ್ಲೋ. ಅಯ್ಯ ನಿನ್ನ
ಕಾಯ ನೋಡ್ತಾ ತುಳಿಯೋ ಬಿಡ ಇವತ್ತಿಗಿಷ್ಟು ಸಾಕು ಬರ. ಇನ್ನು ಇವನು ನಮ್ಮ ತಂಟೆಗೆ ಬರೋದಿಲ್ಲ ಬಿಡು ಬ್ರದರ್. ಗೌರವ್, ಏನೋ ಇದು ಸುಮ್ಮನೆ ಎದುರಿಸ್ತಾನೆ ಅಂತ ಹೇಳಿದಲ್ಲೋ, ಬಾ ರಕ್ತ ಬರೋ ಥರ ಹೊಡೆದಿದ್ದಾರಲ್ಲೋ. ನಮ್ಮನ್ನ ಫಾಲೋ ಮಾಡಿ ನಮ್ಮ ಮರ್ಯಾದೆ ತೆಗೆದಿದ್ದಾನೆ ಇವನು. ಇವನಿಗೆ ಹೋಗಿ ಹೋಗಿ ಅಯ್ಯೋ ಪಾಪ ಅಂತಿದ್ಯಾ. ನನಗೆ ಬರ್ತಾ ಇರೋ ಕೋಪಕ್ಕೆ ಇವನ್ ಕುತ್ಕಿ ಮೇಲೆ ಕಾಳಟ್ ಹಾಗೆ ಹೊಸ್ಕಾಕ್ಬಿಡ್ಬೇಕು ಅನ್ಸ್ತಾ ಇದೆ. ಸಾಕು ಸುಮ್ಮನಿರಲ್ಲೋ, ನೀವು ಹೊಡೆದಿರೋದೇ ಜಾಸ್ತಿ ಕಣೋ. ಪಾಪ ಕಣೋ, ನೋಡು ಮುಖ ಎಲ್ಲ ರಕ್ತ ಬರ್ತಿದೆ ಕಣೋ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮನಸ್ಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಉಸಿರಾಡ್ತಿದ್ದಾನೆ. ಯಾವುದಕ್ಕೂ ಆಂಬುಲೆನ್ಸ್ಗೆ ಫೋನ್ ಮಾಡ್ಬಿಡ್ಲಾ? ಬರೀ ಆಂಬುಲೆನ್ಸ್ ಯಾಕೆ, ಮಿನಿ ಆಪರೇಷನ್ ಥಿಯೇಟರ್ ತರಿಸ್ಬಿಡು, ಇಲ್ಲೇ ಆಪರೇಷನ್ ಮಾಡಿಸಿ ಇವನ್ನ ಬಲಿಸ್ಬಿಡೋಣ. ಏನೋ ಸಾಯ್ಲಿ ಬಿಡೋ, ಇವನು ಸಾಯ್ಲಿ. ಏನ್ ಮುಖ ನೋಡ್ತಿದ್ಯಾ, ನಡಿ. ಮೇಡಮ್, ಏನಾಗಿದೆ ಅಲ್ಲಿ? ಗೊತ್ತಿಲ್ಲ, ಯಾರನ್ನೋ ಹೊಡೆದಾಕಿದ್ದಾರೆ. ರಾತ್ರೆಲ್ಲ ಕುಡ್ದವನೆ ಬಂದು ಬಿದ್ದವನಿ. ಏನೋ ಇರ್ಬೇಕು. ಅದೇ ಅದೇನೆ. ಅಕ್ಕ, ನನ್ಗೇನು ಅಜಯ್ ತರ ಕಾಣ್ತೀಯಾನೆ, ಹತ್ರ ಹೋಗಿ ನೋಡೋಣವಾ? ಅಕ್ಕ, ಅಜಯ್ನೇ. ನಾವು ನೋಡಿದ್ರೆ ಇವನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ವಿ, ಯಾರೋ ಹೊಡೆದಾಕ್ಬಿಟ್ಟಿದ್ದಾರೆ. ದೇವ್ರೆ, ಈಗ ಏನ್ ಮಾಡೋದಕ್ಕ? ಕಾವ್ಯ,
ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ನಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಸರ್ ಹೋಗ್ಬಿಟ್ಟು ಒಂದು ಆಟೋ ಕರ್ಕೊಂಬನ್ನಿ ಸರ್. ಅಜಯ್ ಅಣ್ಣವ್ರ ಯಾರು ಹೆಲ್ಪ್ ಮಾಡಿ ಪ್ಲೀಸ್. ಅಕ್ಕ ಗಾಡಿ ತಗೊಂಡು ಹಾಸ್ಪಿಟ್ಲಿಗೆ ಬಂದ್ಬಿಡು. ಅಣ್ಣ ಹತ್ರದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಹಾಂ ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ.